ಮತದಾನ ಪವಿತ್ರ ಕರ್ತವ್ಯ. ಹಾಗಾಗಿ ಮೊದಲ ಬಾರಿಯ ವೋಟರ್ನಿಂದ ಹಿಡಿದು ತಮ್ಮ ಇಳಿ ವಯಸ್ಸಿನವರೆಗೂ ವೋಟ್ ಹಾಕೋದಕ್ಕೆ ಬರ್ತಾರೆ. ಹಾಗೆ ತಮ್ಮ ಇಳಿ ವಯಸ್ಸಿನಲ್ಲಿ ವೋಟ್ ಹಾಕಕ್ಕೆ ಬಂದಿರುವಂತವರು ಈ ಹಿಂದೆ ಈ ಚುನಾವಣಾ ಪ್ರಕ್ರಿಯೆಗಳಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿದ್ದಂತವ್ರು. ಅವ್ರು ನಮ್ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ನೀವು ಈ ಹಿಂದೆ ರಿಟರ್ನಿಂಗ್ ಆಫೀಸರ್ ಆಗಿದ್ರಿ, ಚುನಾವಣಾ ಪ್ರಕ್ರಿಯೆಗಳನ್ನು ನಡೆಸಿಕೊಟ್ಟಿರಿ. ಮತದಾನ ಎಷ್ಟು ಮುಖ್ಯ ಅಂತ ಹೇಳ್ತೀರಿ? ಮತದಾನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಅದನ್ನು ಪ್ರತಿಯೊಬ್ಬರು ಚಲಾಯಿಸಬೇಕು. ಅದು ನಮ್ಮ ಕರ್ತವ್ಯನೂ ಹೌದು. ನೀವು ಇದುವರೆಗೂ ಎಷ್ಟನೇ ಇಸ್ವಿಯಾಗಿಂದ ವೋಟ್ ಮಾಡಿದಿರಿ, ಮತ್ತೆ ಎಷ್ಟು ಸಾರಿ ವೋಟ್ ಮಾಡಿದಿರಿ? ನಾನು 1976ರಿಂದ ಇಲ್ಲಿವರೆಗೂ 50-60 ಸಲನಾದ್ರೂ ಮಿನಿಮಮ್ ನಾನು ವೋಟಿಂಗ್ ಮಾಡಿದ್ದೇನೆ. ವೋಟಿಂಗು ಮಾಡಿದ್ದೀನಿ, ರಿಟರ್ನಿಂಗ್ ಆಫೀಸರು ಆಗಿದ್ದೆ. ಹಿಂಗಾಗಿ ನಾನು ಇದ್ರ ಬಗ್ಗೆ ನನಗೆ ಅಭಿಮಾನ ಇದೆ. ಪ್ರತಿಯೊಬ್ಬರು ವೋಟ್ ಮಾಡಬೇಕು. ವೋಟ್ ಮಾಡೋದು ಅವ್ರ ಕರ್ತವ್ಯ. ಕೆಲವರು ಏನ್ ಮಾಡ್ಬಿಟ್ಟಾಗಿರ್ತಾರ ಈಗ ಇತ್ತೀಚೆಗೆ, ಸೂಟಿ ಅಂದ್ಕೊಳ್ಳಿ ಅಂದ್ರೆ ಹೊರಗೆ ಹೋಗ್ಬಿಡ್ತಾರ. ಅದ್ರೊಳಗ ಎಜುಕೇಟೆಡ್ ಪೀಪಲ್ಸ್ ಮುದ್ದಾಮ್ ಇದಕ್ಕೆ ವೋಟಿಂಗ್ ಮಾಡಬೇಕು. ಅವರು ಸೂಟಿ ಅಂದ್ಕೊಳ್ಳಿ ಎಲ್ಲರೂ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರ. ಇದು ಆಗ್ಬಾರ್ದು. ಇದು ನಮ್ಮ ಕರ್ತವ್ಯ. ಇದು ನಾವು ಸಾಧನೆ ಮಾಡಲೇಬೇಕು, ಮಾಡಬೇಕು. ಈ ಮತದಾನದ ಮಹತ್ವ ಏನಂತ ಹೇಳ್ತೀರಿ ನೀವು ಹಿರಿಯರಾಗಿ? ಮತದಾನ ಮಾಡೋದ್ರಿಂದ ನಾವು ಜನಪ್ರತಿಯನ್ನ ನಾವು ಮುಂದೆ ತಂದಂಗ ಆಗ್ತದೆ. ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಸರಿಯಾಗಿ ನಡೀತಾವು. ಈ ಕಾರಣಕ್ಕೆ ನಾವು ವೋಟ್ ಮಾಡಬೇಕು. ಪ್ರತಿಯೊಬ್ಬರು ಮಾಡಬೇಕು. ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡಬೇಕು. ನಿಮ್ಮ ಕಾಲದಾಗ ಎಲೆಕ್ಷನ್ ಹೆಂಗ್ ನಡೀತಿದ್ವು, ಈಗ ಹೆಂಗ್ ನಡೆಯಕತ್ತಾವು? ಬ್ಯಾಲೆಟ್ ಪೇಪರ್ ನಿಂದ ವೋಟ್ ಮಾಡ್ತಿದ್ವಿ. ಈಗ ಯಂತ್ರಗಳು ಬಂದ್ಬಿಟ್ಟಿದ್ದಾವು. ಅದಕ್ಕಿಂತ ಇದು ಒಂದ್ ಸ್ವಲ್ಪ ಈಸಿ ಅನ್ನಿಸ್ತು. ಅದು ಬ್ಯಾಲೆಟ್ ಪೇಪರ್ಗೆ ನಾವು ಒತ್ತಬೇಕಾಗ್ತಿತ್ತು. ಹಿಂಗಾಗಿ ಕೆಲವರಿಗೆ ತಿಳಿತಿರ್ಲಿಲ್ಲ. ಈ ಸಮಸ್ಯೆಗಳು ಬಹಳ ಆಗ್ತಿತ್ತು. ಪ್ರಿಸೈಡಿಂಗ್ ಆಫೀಸರ್ಗೆ ಬಹಳ ತ್ರಾಸ ಆಗ್ತಿತ್ತು. ಎರಡೆರಡು ಓಟ್ ಆಗ್ತಿತ್ತು, ಮಸಿ ಹಾಕ್ತಿತ್ತು, ಹತ್ತಿ ಬಿಡ್ತಿತ್ತು. ಅದಕ್ಕೆ ಹಿಂಗಾಗಿ ಸಮಸ್ಯೆ ಆಗ್ತಿತ್ತು. ಇದೆಷ್ಟು ಇದು ಕ್ಲಿಯರ್ ಆಗ್ತದೆ, ಯಾವ ಸಮಸ್ಯೆನೂ ಇಲ್ಲ. ಈಗ ನೋಡ್ರಿ, ನೀವು ಕೈಯೊಳಗ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡ್ ಬಂದಿರಿ ವೋಟ್ ಹಾಕೋದಕ್ಕ. ಕೈ ಕಾಲ ಗಟ್ಟಿ ಇದ್ದವ್ರನ್ನ ಹಾಕಂಗಿಲ್ಲ ಓಟು. ಹೌದು. ಅದನ್ನ ತಪ್ಪು ಮಾಡ್ತಾರ ಅಂತ ನಾ ಹೇಳೋದು. ಹಾಗಾಗಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ. ಎಲ್ಲಾ ಎಜುಕೇಟೆಡ್ ಪೀಪಲ್ಸ್ ಇದಕ್ಕೆ ಸಹಕಾರ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. 100% ವೋಟಿಂಗ್ ಆಗಬೇಕು. 100% ವೋಟಿಂಗ್ ಆದ್ರೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಜನಪ್ರತಿಯನ್ನ ಉತ್ತಮವಾಗಿ ಆರಿಸಿದಂಗ ಆಗುತ್ತೆ. ನಿಮ್ಮ ಹೆಸರು? ಶ್ರೀಧರ್ ಕುಲಕರ್ಣಿ. ಶ್ರೀಧರ್ ಕುಲಕರ್ಣಿ ಅವರು ಮಾಜಿ ರಿಟರ್ನಿಂಗ್ ಆಫೀಸರು. ಅವ್ರು ಹೇಳ್ತಾರೆ 100% ವೋಟಿಂಗ್ ಆಗಬೇಕು. ಅಂದಾಗ ಮಾತ್ರ ನಮ್ಮ ಜನಪ್ರತಿನಿಧಿಯನ್ನ, ಸೂಕ್ತ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತ ಚಾನ್ಸ್ ಸಿಗತ್ತೆ ಅನ್ನುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಸಿಗ್ಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.